ಸುಳ್ಯ ಫಾತಿಮಾ ನಿಶಾನಳ ಮರಣದ ಕುರಿತು ಒಂದು ಹೊಸ ಮಾಹಿತಿ ಇವತ್ತು ಬಂದಿದೆ. ಏನು ಆ ಹೊಸ ಮಾಹಿತಿ ಅಂತ ಎಲ್ಲವನ್ನು ನಿಮ್ಮೊಂದಿಗೆ ಚರ್ಚಿಸುತ್ತೇನೆ. ಫಾತಿಮಾ ನಿಶಾನಳಿಗೆ ಏನಾಗಿರಬಹುದು ಎಂದು ಇವತ್ತಿನ ಮಾಹಿತಿಯಿಂದ ನಿಮಗೆ ಸ್ವಲ್ಪ ವಿಷಯ ಅರ್ಥವಾಗಬಹುದು. ಅದಕ್ಕಿಂತ ಮೊದಲು ಒಂದು ಬೇಜಾರಿನ ಸಂಗತಿ ಏನೆಂದರೆ, ಯಾವುದೇ ಮಾಧ್ಯಮದಲ್ಲಿ ಈ ನ್ಯೂಸ್ ಬರುತ್ತಿಲ್ಲ. 2-3 ಸಣ್ಣ ಯೂಟ್ಯೂಬ್ ಚಾನಲ್ ಹೊರತುಪಡಿಸಿದರೆ ಉಳಿದ ಯಾವ ಚಾನಲ್ನಲ್ಲಿ ಕೂಡ ಈ ವಿಷಯ ಇಲ್ಲ. ಯಾಕೆ? ಸಾಧ್ಯವಾದಷ್ಟು ಈ ವಿಡಿಯೋ ಎಲ್ಲರಿಗೂ ಕಳುಹಿಸಿರಿ. ನಾವು ವಿಷಯಕ್ಕೆ ಬರೋಣ. ಫಾತಿಮಾ ನಿಶಾನಳ ಮಗು ಹೇಳಿದ ಆ ಸತ್ಯ, ಅದರಿಂದಲೇ ನಮಗೆ ವ್ಯಕ್ತವಾಗುತ್ತೆ ಅಲ್ಲಿ ಏನು ನಡೆದಿರಬಹುದು, ಆ ಮಗು ಏನು ಹೇಳಿತು ಎಲ್ಲವನ್ನು ಇವತ್ತು ನಿಮ್ಮೊಂದಿಗೆ ಹೇಳುತ್ತೇನೆ. ಒಂದು ವಿಡಿಯೋದಲ್ಲಿ ನಿಶಾನಳ ಮಗುವಿನೊಂದಿಗೆ ಕೆಲವು ಮಹಿಳೆಯರು ಕೇಳುತ್ತಾರೆ, ನಿಶಾನಳನ್ನು ಅವರು ಏನು ಮಾಡಿದರು? ಆ ಮುಗ್ಧ ಮಗು ಹೇಳುತ್ತೆ, ಮುಖದ ಭಾಗ ಹೀಗೆ ಮಾಡಿದರು ಅಂತ ತೋರಿಸಿತು. ನಂತರ ಕೈಯನ್ನು ಹಿಡಿದು ಮೇಲೆ ಮಾಡಿ ತೋರಿಸಿತು. ಕೈಯನ್ನು ಹೀಗೆ ಮಾಡಿದರು ಅಂತ ಅದೇ ಥರ ಮಾಡಿ ತೋರಿಸಿತು. ಅಂದರೆ ಕೈಯನ್ನು ತಿರುಗಿಸಿದರು ಅಂತ ಅದೇ ಥರ ಮಾಡಿ ತೋರಿಸಿತು. ನಂತರ ಮಗು ಹೇಳಿತು, ಕಾಲನ್ನು ಮೇಲೆ ಎತ್ತಿ ಕಾಲು ಹೀಗೆ ಮಾಡಿತ್ತು. ನಂತರ ಅಲ್ಲಿದ್ದ ಮಹಿಳೆಯರು ಮಗುವಿನೊಂದಿಗೆ ಕೇಳಿದರು, ನಿಶಾನ ಕೂಗಿದ್ದಾಳ, ಅದಕ್ಕೆ ಮಗು ಹಾ ಅಂತ ಹೇಳಿತು. ಸರಿಯಾಗಿ ಮಾತನಾಡಲು ಕೂಡ ಆ ಪುಟ್ಟ ಮಗುವಿಗೆ ಬರಲ್ಲ. ಕಣ್ಣ ಮುಂದೆ ಏನು ಕಂಡಿತು ಅದನ್ನು ಅದೇ ರೀತಿ ಮಾಡಿ ತೋರಿಸುತ್ತಿದೆ. ಆ ಮಗು ಹೇಳುವ ವಿಡಿಯೋ ನೋಡುವಾಗ ಕಣ್ಣಲ್ಲಿ ನೀರು ಬರುತ್ತೆ. ಆ ಮಗುವಿನ ವಿಡಿಯೋ ಕಾಪಿರೈಟ್ ಬರುವ ಕಾರಣ ನಾನು ಯೂಟ್ಯೂಬ್ನಲ್ಲಿ ಹಾಕಿಲ್ಲ, ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿದ್ದೇನೆ. ನೋಡದವರು ನೋಡಿರಿ. ಮಗು ಯಾವತ್ತೂ ಕೂಡ ಸುಳ್ಳು ಹೇಳಲ್ಲ. ಮಕ್ಕಳಿಗೆ ಸುಳ್ಳು ಹೇಳಲು ಗೊತ್ತಿರಲ್ಲ. ಅದು ಕೂಡ 2 ವರ್ಷದ ಮಗು ಸುಳ್ಳು ಹೇಳಲು ಸಾಧ್ಯವೇ ಇಲ್ಲ. ಫಾತಿಮಾ ನಿಶಾನ ಮರಣ ಹೊಂದುವ ಸಮಯ ಎಷ್ಟೊಂದು ನೋವು ಅನುಭವಿಸಿರಬಹುದು. ಮರಣದ ನೋವಿನಲ್ಲಿ ಎಷ್ಟು ಅತ್ತಿರಬಹುದು, ಬಿಟ್ಟು ಬಿಡಿ ಅಂತ ಎಷ್ಟು ಬಾರಿ ಹೇಳಿರಬಹುದು. ಫಾತಿಮಾ ನಿಶಾನರವರ ಮನೆಯವರ ಆರೋಪ, ಫಾತಿಮಾ ನಿಶಾನಳಿಗೆ ಗಂಡನ ಮನೆಯವರು ಸಹಿಸಲಾಗದ ಕಿರುಕುಳ ಪ್ರತಿನಿತ್ಯ ನೀಡುತ್ತಿದ್ದರಂತೆ. ಅದರಲ್ಲಿಯೂ ನಾದಿನಿ ದೈಹಿಕವಾಗಿಯೂ ಮಾನಸಿಕವಾಗಿಯೂ ತುಂಬ ಕಿರುಕುಳ ಮಾಡುತ್ತಿದ್ದಳಂತೆ. ದೈಹಿಕವಾಗಿ ಎಂದರೆ ಅದರ ಅರ್ಥ ದೇಹದ ಮೇಲೆ ಮಾಡುವ ಟಾರ್ಚರ್. ನಿಶಾನ ಧೈರ್ಯವಂತಳು. ಅವಳು ಹೆದರಿ ಪ್ರಾಣ ತೆಗೆಯುವ ಹುಡುಗಿ ಅಲ್ಲವೇ ಅಲ್ಲ. ಆತ್ಮಹತ್ಯೆ ಮಾಡುವಂತಹ ಹುಡುಗಿ ಅವಳಲ್ಲ. 2 ವರ್ಷದ ಮುಗ್ಧ ಮಗುವನ್ನು ಬಿಟ್ಟು ಆತ್ಮಹತ್ಯೆ ಮಾಡಲು ಹೇಗೆ ಸಾಧ್ಯ? ತಾಯಿಗೆ ಕರೆ ಮಾಡಿ 5 ನಿಮಿಷದಲ್ಲಿ ಅವಳು ಮರಣ ಹೊಂದಿದ್ದು ಹೇಗೆ? ಅದೂ ಅಲ್ಲದೆ ಇನ್ನೊಂದು ಮುಖ್ಯ ಮಾಹಿತಿ ಏನೆಂದರೆ, ಮೊನ್ನೆಯ ದಿನ ತಾಯಿಗೆ ಕರೆ ಮಾಡಿ ಗಂಡನ ಕುಟುಂಬದವರು, ಮಾವ, ಅತ್ತೆ, ನಾದಿನಿ ಕಿರುಕುಳ ಕೊಡುತ್ತಾರೆ ಅಂತ ತನ್ನ ಸಂಕಟವನ್ನು ತಾಯಿಯೊಂದಿಗೆ ಫೋನ್ನಲ್ಲಿ ಹೇಳುತ್ತಿರುವಾಗ ಹಿಂದಿನಿಂದ ಬಂದ ಮಾವ ಅಲವಿ ನಿಶಾನಳ ಕೈಯಿಂದ ಫೋನ್ ಕಿತ್ತುಕೊಂಡು ತಾಯಿಯಲ್ಲಿ ನಿಶಾನಳನ್ನು ಕೊಲ್ಲುತ್ತೇನೆ ಅಂತ ಬೆದರಿಕೆ ಹಾಕಿದ್ದನಂತೆ. ಈಗ ನಿಶಾನಳ ಕುಟುಂಬ ಇದು ಆತ್ಮಹತ್ಯೆ ಅಲ್ಲ, ಅವರು ಕೊಂದಿದ್ದಾರೆ ಅಂತ ಆರೋಪ ಹೊರಿಸುತ್ತಾರೆ. ನಾದಿನಿ ಫಸೀಲಾ ನಿಶಾನಳಿಗೆ ತುಂಬ ಟಾರ್ಚರ್ ಕೊಡುತ್ತಿದ್ದಳು. ಆ ಮನೆಯಲ್ಲಿ ನಿಶಾನಳನ್ನು ಸೊಸೆ ರೀತಿ ನೋಡುತ್ತಿರಲಿಲ್ಲ, ಕೆಲಸದವರಂತೆ ಅಥವಾ ಹೊರಗಿನ ಹುಡುಗಿಯಂತೆ ನೋಡುತ್ತಿದ್ದರು. ವೀಕ್ಷಕರೇ, ಇಷ್ಟು ದೊಡ್ಡ ಘಟನೆ ನಡೆದರೂ ಮಾಧ್ಯಮ ಈ ವಿಷಯದಲ್ಲಿ ಬಾಯಿ ಮುಚ್ಚಿ ಕುಳಿತದ್ದು ಯಾಕೆ ಅಂತ ನನಗೆ ಅರ್ಥವಾಗುತ್ತಿಲ್ಲ.